ಪರಿಷತ್ ಚುನಾವಣೆ ವಿಧಾನಸೌಧಕ್ಕೆ ಕಾಂಗ್ರೆಸ್ ಶಾಸಕರು ಆಗಮಿಸ್ತಾ ಇದ್ದಾರೆ. 5 ಪ್ರತ್ಯೇಕ ಬಸ್ಸುಗಳಲ್ಲಿ ವಿಧಾನಸೌಧಕ್ಕೆ ಬಂದು ತಲುಪಿದ್ದಾರೆ ಅನ್ನುವ ಮಾಹಿತಿ. 5 ಪ್ರತ್ಯೇಕ ಗುಂಪುಗಳು, ಶಾಸಕರ ಗುಂಪು ನೋಡ್ತಾ ಇದ್ದೀರಿ. ಒಬ್ಬೊಬ್ಬರೇ ಶಾಸಕರು ಆಗಮಿಸ್ತಾ ಇರೋದು. 5 ಬಸ್ಸುಗಳಲ್ಲಿ ಪ್ರತ್ಯೇಕ ಗುಂಪುಗಳೊಂದಿಗೆ ಬಂದರು. ಅಂದ್ರೆ ಯಾರು ಯಾರಿಗೆ ವೋಟ್ ಹಾಕಬೇಕು ಅಂತ ವಿಂಗಡಣೆ ಮಾಡಲಾಗಿದೆ. ಕಾಂಗ್ರೆಸ್ ಶಾಸಕರ ಪೈಕಿ ಯಾರು ಯಾರಿಗೆ ವೋಟ್ ಮಾಡಬೇಕು ಅಂತ. ಸೊ ಅವರು ಈಗ ಪ್ರತ್ಯೇಕ ಬಸ್ಗಳಲ್ಲಿ ಬರ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ನರೇಂದ್ರ ಸ್ವಾಮಿ ಆಗಿರ್ಬೋದು, ಶಾಸಕರೇನಿದ್ದಾರೆ ಎಲ್ಲರೂ ಸಹ ಬಸ್ಗಳಲ್ಲಿ ಒಳಗಡೆ ತೆರಳ್ತಾ ಇರ್ತಕ್ಕಂಥದ್ದು. 3ನೇ ಬಸ್ ಇದು. ಇನ್ನೂ ಸಹ ಅಧಿಕಾರಿಗಳೇನಿದ್ದಾರೆ ಎಂಟ್ರಿಯಲ್ಲೇ ಸಹ ತಡೆದು ಅಧಿಕಾರಿಗಳು, ಪೊಲೀಸರು ಎಲ್ಲ DCP ಸೇರಿದಂತೆ ACP ಮಟ್ಟದ ಅಧಿಕಾರಿಗಳು ಬಸ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರಿದ್ದಾರೆ ಶಾಸಕರು, ಸಚಿವರನ್ನ ಬಿಟ್ಟು ಯಾರು ಸಹ ಬಸ್ನಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಈ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೆ ಏನು ಖುದ್ದು DCPಗಳೇ ಸಹ, DCP ACPಗಳೇ ಸಹ ಖುದ್ದು ಬಸ್ಸನ್ನ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಕೆಂಗಲ್ ಗೇಟ್ ಏನಿದೆ, ಕೆಂಗಲ್ ಗೇಟ್ನ ಇದು 4ನೇ ಬಸ್ಸು. ಶಾಸಕರು ಏನು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಮತದಾನ ಮಾಡೋದಕ್ಕೆ ಬಿಡದಿಯ ರೆಸಾರ್ಟ್ನಿಂದ ಬರ್ತಾ ಇರ್ತಕ್ಕಂಥದ್ದು ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಏನು ಮೋಟಮ್ಮ ಏನಿದ್ದಾರೆ, ಮೋಟಮ್ಮ ಸಂಗಮೇಶ್ ಸೇರಿದಂತೆ ಎಲ್ಲರೂ ಸಹ ಕೈ ಮುಗಿತಾ ಇರ್ತಕ್ಕಂಥ ದೃಶ್ಯಗಳಲ್ಲೂ ಸಹ ನೋಡ್ಬೋದು ನೀವು. ಸಾಕಷ್ಟು ಜನ ಏನು ಇದ್ರೊಳಗಡೆ ಯಾರಾದರೂ ಇದ್ದಾರಾ ಇಲ್ವಾ ಅನ್ನೋದ್ರ, ಬೇರೆ ಶಾಸಕರು ಮತ್ತು ಸಚಿವರನ್ನು ಹೊರತುಪಡಿಸಿ ಯಾರಾದರೂ ಬೇರೆಯವರು ಇದ್ದಾರಾ ಅನ್ನೋದ್ರ ಬಗ್ಗೆನೂ ಸಹ ಈಗ ಒಳಗಡೆ DCPನೇ ಸಹ ಖುದ್ದು ಮೇಲ್ಗಡೆ ಹೋಗಿ ಎಲ್ಲ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತು ಏನು ವಿಧಾನಸೌಧದ ಸೆಕ್ಯೂರಿಟಿ DCP ಆಗಿರ್ತಕ್ಕಂಥ DCP ಯೋಗೇಶು ಮತ್ತು DCP ಕಾಸಿಂ ಖುದ್ದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶಾಸಕರನ್ನ ಬಿಟ್ಟು ಬೇರೆಯವರು ಆ ಗಾಡಿಯಲ್ಲಿದ್ದರೆ ಅವರನ್ನ ಇಳಿಸೋ ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಮತದಾನದಲ್ಲಿ ಯಾರನ್ನೂ ಸಹ ಈಗಾಗಲೇ ಸೂಚನೆ ಬಂದಿರತಕ್ಕಂಥದ್ದು, ಖಡಕ್ ಸೂಚನೆ ಹಿನ್ನೆಲೆಯಲ್ಲಿ CM ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಶಾಸಕರನ್ನ ಬಿಟ್ಟು ಯಾರನ್ನೂ ಸಹ ಒಳಗಡೆ ಬಿಡ್ತಾ ಇಲ್ಲ. 4ನೇ ಬಸ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಇಸ್ ಫೈನ್, ಹೆಲ್ತಿ, ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಗಿತ್ತು, ಇನ್ಫೆಕ್ಷನ್ ಆಗಿತ್ತು. ಈಗ ಓಕೆ, ನಾವು 1 ಗಂಟೆಗೆ ಬಂದು ವೋಟ್ ಹಾಕ್ತಾರೆ. 1 ವಾರದಿಂದ ಅವರು ಕಾಣಿಸ್ಕೊಂಡಿರಲಿಲ್ಲ. ಈಗ ಮತದಾನಕ್ಕೆ ಏನಾದರೂ ಹೋಗ್ತಾರಾ ಅಥವಾ ಹೇಗೆ? 1 ಗಂಟೆಗೆ ಬರ್ತಾರೆ, ವೋಟ್ ಹಾಕ್ತಾರೆ. ಕುಮಾರ್ ಅವರ ಪ್ರತಿಕ್ರಿಯೆ ಇದು. ಫೋಟೋವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಅನಾರೋಗ್ಯದಿಂದ ಬಳಲ್ತಾ ಇರುವಂತ ಡಾಕ್ಟರ್ ಜಿ ಪರಮೇಶ್ವರರನ್ನ, ಉಪಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಭೇಟಿಯಾಗಿರೋದು. ಆ ನಂತರ ಅವರು ಮಾತನಾಡಿದ್ರು, 1 ಗಂಟೆಗೆ ಬಂದು ವೋಟ್ ಹಾಕ್ತಾರ ಅವರು ಅನ್ನೋದನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ತಿಳಿಸಿದ್ರು. CLP ಸಭೆಗೂ ಬರಲಿಲ್ಲ, ರೆಸಾರ್ಟಿಗೂ ಬರಲಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್. ಇದು ಊಹಾಪೋಹಗಳಿಗೆ ಕಾರಣ ಆಗಿತ್ತು. ಪರಮೇಶ್ವರ್ ಮುನಿಸಿಕೊಂಡಿದ್ದಾರೆ ಪಕ್ಷದಿಂದ ಅಥವಾ ಮುಖ್ಯಮಂತ್ರಿಗಳ ಬಗ್ಗೆ ಮುನಿಸಿಕೊಂಡಿದ್ದಾರೆ ಅಂತ. ಮುಖ್ಯಮಂತ್ರಿಗಳೇ ಸ್ವತಃ ಅವರನ್ನ ಭೇಟಿಯಾಗಿದ್ದಾರೆ. ಈಗ ಮತದಾನಕ್ಕೆ ಏನಾದರೂ ಹೋಗ್ತಾರಾ ಅಥವಾ ಹೇಗೆ? 1 ಗಂಟೆಗೆ ಬರ್ತಾರೆ, ವೋಟ್ ಹಾಕ್ತಾರೆ. ಸರ್ ಯಾವ್ದಾದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.